ಸಿಂಗಾಪುರ ಶಾಂಗ್ರಿ-ಲಾ ಮಾತುಕತೆಯಲ್ಲಿ ಪಾಕ್ ಭಾರತ ಉಭಯ ಸಿಡಿಎಸ್ಗಳ ನಡುವೆ ಸಿಡಿದ ಗಡಿ ಉದ್ವಿಗ್ನತೆ ಮಾತು. ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ನೀಡಿದ ಅನಿಲ್ ಚೌಹಾಣ್ ಯಾರಪ್ಪ ಅಂತ ಅಂದರೆ ಅದು ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಸಿಂಗಾಪುರ ಶಾಂಗ್ರಿ-ಲಾ ಮಾತುಕತೆಯಲ್ಲಿ ಪಾಕಿಸ್ತಾನ ಭಾರತ ಉಭಯ ಸಿಡಿಎಸ್ಗಳ ನಡುವೆ ಸಿಡಿದ ಗಡಿ ಉದ್ವಿಗ್ನತೆ ಮಾತು. ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ನೀಡಿದ ಅನಿಲ್ ಚೌಹಾಣ್ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಪದೇ ಪದೇ ಭಾರತವನ್ನ ಕೆಣಕುತ್ತಾ ಇರುವಂತ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳುವಂತ ಕೆಲಸ ಇವತ್ತು. ಪಹಲ್ಗಾಮ್ನಲ್ಲಿ ದಾಳಿ ನಡೆದ ನಂತರ ಭಾರತ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡ್ತು. ಪಾಕಿಸ್ತಾನದ ಒಳಗೆ ನುಗ್ಗಿ ಅಲ್ಲಿ ಅಡಗಿ ಕೂತಿದ್ದಂತ ನರಹಂತಕರನ್ನ ಹೊಡೆದು ಹಾಕುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ಸು ಕಂಡು. ಇದೆಲ್ಲದರ ನಡುವೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಯುವಂತ ಸಂದರ್ಭದಲ್ಲಿನೇ ಯುದ್ಧ ಬೇಡ, ಈ ಕದನ ಬೇಡ, ಮಾತುಕತೆಗೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಹೇಳಿಕೊಂಡಿತ್ತು. ಅದರಂತೆ ಕದನ ವಿರಾಮವನ್ನು ಕೂಡ ಘೋಷಣೆ ಮಾಡಲಾಯಿತು. ಭಾರತವು ಕೂಡ ಕದನ ವಿರಾಮ ಘೋಷಣೆ ಮಾಡಿತು ಪಾಕಿಸ್ತಾನ ಬೇಡ್ಕೊಂಡ ತಕ್ಷಣ. ಇದೆಲ್ಲದರ ನಡುವೆ ಈಗ ಉಭಯ ಸಿಡಿಎಸ್ಗಳ ನಡುವೆ ಮಾತುಕತೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ದೇಶಗಳ ನಡುವೆ ಈ ರೀತಿಯಾದಂಥ ವಾತಾವರಣ ಮುಂದುವರಿಬಾರದು. ಗಡಿಯಲ್ಲಿ ಗುಂಡಿನ ಚಕಮಕಿ ಮಾಡೋ ಹಾಗಿಲ್ಲ. ಬಹಳ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಉಗ್ರರನ್ನ ಪಾಲನೆ ಪೋಷಣೆ ಮಾಡೋದನ್ನ ಬಿಡಬೇಕು, ಉಗ್ರರನ್ನ ಭಾರತಕ್ಕೆ ಒಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ನಡೆದಿರುತ್ತೆ. ಹಾಗಾದ್ರೆ ಅನಿಲ್ ಚೌಹಾಣ್ ಹೇಳಿದ್ದೇನು? ಭಯೋತ್ಪಾದನೆಯ ವಿರುದ್ಧ ನಮ್ಮದು ಶೂನ್ಯ ಸಹಿಷ್ಣುತೆ ಇದೆ. ಆಪರೇಷನ್ ಸಿಂಧೂರದ ಮುಖೇನ ನಾವು ಅದನ್ನ ನಿರೂಪಿಸಿದ್ದೇವೆ. ಈ ಆಪರೇಷನ್ ಸಿಂಧೂರ ಶತ್ರುಗಳಿಗೆ ತಕ್ಕ ಪಾಠವನ್ನ ಕಲಿಸಿದೆ. ಶಾಂಗ್ರಿ-ಲಾ ವೇದಿಕೆಯಲ್ಲಿ ಭಾರತದ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಚೌಹಾಣ್. ಶಾಂಗ್ರಿ-ಲಾ ವೇದಿಕೆಯಲ್ಲಿ ಮೈ ಪರಚಿಕೊಂಡಿದೆ ಪಾಕಿಸ್ತಾನ. ಪಾಕ್ ಜನರಲ್ ಜಹೀರ್ ಶಂಷಾದ್ ಮಿರ್ಜಾ ಮಾತನಾಡಿರೋದು. ನಿರ್ವಹಣೆ ಕೊರತೆಯಿಂದ ಸಂಘರ್ಷ ಎದುರಾಯಿತು. ಭಾರತ ತನ್ನ ಸೇನಾಪಡೆಯನ್ನ ಗಡಿಯತ್ತ ನುಗ್ಗಿಸ್ತಾ ಇದೆ. ಇದು ತುಂಬಾ ಅಪಾಯಕಾರಿ ಬೆಳವಣಿಗೆ ಅಂತ ಮಿರ್ಜಾ ಹೇಳಿರೋದಿಲ್ಲ. ಮಾತುಕತೆಯ ಮುಖೇನ ಬಗೆಹರಿಸಿಕೊಳ್ಳಬೇಕಾದಂತಹ ಸಮಸ್ಯೆ ಇದು. ಭಾರತ ಇದನ್ನ ಸಂಘರ್ಷದ ಮೂಲವನ್ನಾಗಿಸಿದೆ ಅಂತ ಮಿರ್ಜಾ ಹೇಳ್ತಾ ಇದ್ದಾರೆ. ಶಾಂಗ್ರಿ-ಲಾ ವೇದಿಕೆಯಲ್ಲಿ ಪಾಕಿಸ್ತಾನ ಮೈ ಪರಿಚಿಕೊಳ್ತಾ ಇದೆ. ಪಾಕ್ ಜನರಲ್ ಜಹೀರ್ ಶಂಷಾದ್ ಮಿರ್ಜಾ ಮಾತನಾಡ್ತಾ ಇರೋದು. ನಿರ್ವಹಣೆ ಕೊರತೆಯಿಂದ ಸಂಘರ್ಷ ಎದುರಾಯಿತು. ಭಾರತ ತನ್ನ ಸೇನಾಪಡೆಯನ್ನ ಗಡಿಯತ್ತ ನುಗ್ಗಿಸ್ತಾ ಇದೆ. ಯಾಕೆ ನುಗ್ಗಿಸ್ತಾ ಇದೆ? ನಿಮ್ಮನ್ನ ನಂಬಕ್ಕಾಗಲ್ಲ, ನರಿ ಬುದ್ಧಿ ಪಾಕಿಸ್ತಾನ ಅಲ್ವಾ, ಹಂಗಾಗಿ ಇದು ತುಂಬಾ ಅಪಾಯಕಾರಿ ಬೆಳವಣಿಗೆ ಅಂತ ಮಿರ್ಜಾ ಹೇಳಿರೋದು. ಮಾತುಕತೆಯ ಮುಖೇನ ಬಗೆಹರಿಸಿಕೊಳ್ಳಬೇಕಾದಂತ ಸಮಸ್ಯೆ ಇದು. ಬಂದು ಭಾರತಕ್ಕೆ ಉಗ್ರರನ್ನ ಕರೆಸಿ ಭಾರತೀಯ ಅಮಾಯಕರನ್ನ ಕೊಂದ ನಂತರ ಮಾತುಕತೆಯ ಮುಖೇನ ಬಗೆಹರಿಸಿಕೊಳ್ಳಬೇಕಾದಂತ ಸಮಸ್ಯೆ ಇದು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಅಮಾಯಕರ ಜೀವಕ್ಕೆ ಬೆಲೆ ಇಲ್ವಾ? ಪಾಕಿಸ್ತಾನ ಮಾಡ್ತಾ ಇರೋದು ತಪ್ಪು ಅಂತ ಈ ಪಾಕಿಸ್ತಾನಿಯರಿಗೆ ಅನಿಸ್ತಾ ಇಲ್ವಾ? ಉಗ್ರರನ್ನ ಪೋಷಣೆ ಮಾಡ್ತಾ ಇರೋದು ತಪ್ಪಲ್ವಾ? ಭಾರತಕ್ಕೆ ನುಗ್ಗಿ ಭಾರತೀಯ ಅಮಾಯಕರನ್ನ ಹೊಡೆದಾಕಿದ್ದು ದೊಡ್ಡ ತಪ್ಪಲ್ವಾ? ಈಗ ಮಾತುಕತೆಯ ಮುಖೇನ ಬಗೆಹರಿಸಿಕೊಳ್ಳುವಂತ ಸಮಸ್ಯೆ ಅಂತ ಇದು. ಮಾತುಕತೆಯ ಮುಖೇನ ಸಮಸ್ಯೆ ಬಗೆಹರಿಸ್ಕೊಂಡ್ಬಿಟ್ರೆ ಆಯ್ತಾ? ನಾವೆಲ್ಲ ಓಕೆ ಅಂತೀವಿ, ಮತ್ತೆ ನರಿ ಬುದ್ಧಿಯನ್ನ ತೋರಿಸೋದ್ರಲ್ಲಿ ಎತ್ತಿದ ಕೈ ಅಲ್ವಾ ಈ ಪಾಕಿಸ್ತಾನ? ಇವತ್ತು ಸಂಧಾನ ಅನ್ನುತ್ತೆ, ನಾಳೆ ನಮಗೆ ಭಾರತ ಹೆದರಿ ಸಂಧಾನ ಮಾಡ್ಕೊಂತು ಅಂತ ಇಡೀ ಜಗತ್ತಿಗೆ ಸುಳ್ಳು ಹೇಳುತ್ತೆ ಇದೇ ಪಾಕಿಸ್ತಾನ. ಸಿಂಗಾಪುರದ ಶಾಂಗ್ರಿ-ಲಾ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಮಾತುಕತೆ ಇದು. ಏಷ್ಯಾ ಪೆಸಿಫಿಕ್ ಭಾಗದ ಸಚಿವರ ಆರ್ಮಿ ಚೀಫ್ಗಳು ಸೇರುವಂತಹ ವೇದಿಕೆ ಇದು. 2002ರಿಂದಲೂ ಈ ಒಂದು ದ್ವಿಪಕ್ಷೀಯ ಮಾತುಕತೆ ನಡೆದುಕೊಂಡು ಬಂದಿದೆ. 2002ರಿಂದಲೂ ಕೂಡ ಭಾರತ, ಪಾಕಿಸ್ತಾನ, ಚೀನಾ, ಫ್ರಾನ್ಸ್, ಜರ್ಮನಿ, ರಷ್ಯಾ, ಮಲೇಷಿಯಾ ಜೊತೆಗೆ ನ್ಯೂಜಿಲೆಂಡ್ ಸೇರಿದಂತೆ ಹಲವು ದೇಶಗಳು ಈ ವೇದಿಕೆಯಲ್ಲಿ ಭಾಗಿಯಾಗ್ತವೆ.
ಸಿಂಗಾಪುರದ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೀತಾ ಇರುವಂಥ ಮಾತುಕತೆ ಇದು. ಬಹಳ ಪ್ರಮುಖವಾಗಿ CDSಗಳ ನಡುವೆ ನಡೀತಾ ಇರುವಂಥ ಮಾತುಕತೆ. ಅಷ್ಟು ಈಸಿಯಾಗಿ ಭಾರತ ಬಿಡಬಾರ್ದಾಗಿತ್ತು ಪಾಕಿಸ್ತಾನ ಅನ್ನೋ ಮಾತು ಇವತ್ತಿಗೂ ಕೂಡ ಕೇಳಿ ಬರುತ್ತೆ ಕರ್ನಾಟಕದಲ್ಲಿ ಮತ್ತು ಇಡೀ ಜಗತ್ತಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಮಾತುಕತೆಯ ಮುಖೇನ ಬಗೆಹರಿಸಿಕೊಳ್ಳಬೇಕಾದಂಥ ಸಮಸ್ಯೆ ಇದು ಅಂತ ಹೇಳ್ಕೊಳ್ತಾ ಇದೆ ಪಾಕಿಸ್ತಾನ. ಅಷ್ಟು ಸುಲಭನಾ? ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ನಡೀತಾ ಇದೆ? ಏನಂದರೆ ರಾಮ್, ಇದೊಂದು ನಿರ್ವಹಣೆಯ ಕೊರತೆ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಬೊಟ್ಟು ಮಾಡಿದೆ. ಅಂದರೆ ಆಪರೇಷನ್ ಸಿಂಧೂರ ನಡೆದ ನಂತರ ಆಪರೇಷನ್ ಸಿಂಧೂರ ನಡೀತಾರಂಥ ಈ ಒಂದು ಶಾಂಗ್ರಿಲಾ ಡೈಲಾಗ್ ಏನಿದೆ ಸಿಂಗಾಪುರದಲ್ಲಿ, ಈ ಒಂದು ವೇದಿಕೆಯನ್ನು ಪಾಕಿಸ್ತಾನ ತನ್ನ ನರೇಟಿವ್ ಏನಿದೆ ಅದನ್ನು ವಿಶ್ವದ ಮುಂದೆ ಇಡೋದಕ್ಕೆ ಬಳಸ್ಕೊತಿದೆ. ಅಂದರೆ ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕಿಸ್ತಾನ ಜೊತೆ ಮಾತುಕತೆ ಮಾಡಬೇಕಾಗಿತ್ತು. ನಿಮ್ಮ ಉಗ್ರರು ಈ ಥರ ಒಂದು ಕೃತ್ಯ ಎಸಗಿದ್ದಾರೆ, ಅವ್ರನ್ನ ಕಳಿಸ್ಕೊಡಿ ಅಂತ ಸಾಕ್ಷ್ಯ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಏಕಾಏಕಿ ಭಾರತ ದಾಳಿ ನಡೆಸ್ತು ಅನ್ನೋದು ಪಾಕಿಸ್ತಾನದ ವಾದ. ಅಂದರೆ ಪಾಕಿಸ್ತಾನ ಹೇಳೋದು ನಿರ್ವಹಣೆಯ ಲೋಪ ಆಗಿದೆ. ಅಂದರೆ ಈ ಒಂದು ಭಯೋತ್ಪಾದಕ ದಾಳಿ ಏನಾಯಿತು, ಆ ದಾಳಿಯ ನಂತರ ಯಾವ ರೀತಿ ಒಂದು ಸರ್ಕಾರಗಳ ನಡುವೆ ಸೈನ್ಯದ ನಡುವೆ ಮಾತುಕತೆ ನಡೀಬೇಕಿತ್ತು, ಅದ್ರ ಬದಲಾಗಿ ಭಾರತ ಏಕಾಏಕಿ ಆಪರೇಷನ್ ಸಿಂಧೂರ ನಡೆಸ್ತು ಅನ್ನೋದು ಪಾಕಿಸ್ತಾನದ ವಾದ. ಆದರೆ ಭಾರತ ಈ ಒಂದು ಪಾಕಿಸ್ತಾನದ ವಾದಕ್ಕೆ ಅತ್ಯಂತ ಕಠೋರವಾಗಿ ನಿಷ್ಠುರವಾಗಿ ತನ್ನ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಏನಂದರೆ ಭಯೋತ್ಪಾದನೆ ವಿರುದ್ಧ ಭಾರತದ ಪ್ರತಿಕ್ರಿಯೆ ಏನಿದೆ ಅದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರುತ್ತೆ. ಆಪರೇಷನ್ ಸಿಂಧೂರ ಅನ್ನೋದು ಕೇವಲ ಒಂದು ಮಿಲಿಟರಿ ಕಾರ್ಯಾಚರಣೆ ಅಷ್ಟೇ ಅಲ್ಲ, ಇದೊಂದು ರಾಜತಾಂತ್ರಿಕ ಮಟ್ಟದಲ್ಲೂ ಕೂಡ. ಯಾಕೆಂದರೆ ಒಂದು ಸಿಂಧು ನದಿ ನೀರನ್ನು ಬಂದ್ ಮಾಡೋದ್ರಿಂದ ಹಿಡಿದು ಪಾಕಿಸ್ತಾನದ ಜೊತೆ ಎಲ್ಲ ರೀತಿಯಾದಂಥ ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತ ಮಾಡೋದ್ರಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ನಿಜ ಬಣ್ಣವನ್ನು ಬಯಲು ಮಾಡೋವರೆಗೆ ಎಲ್ಲವೂ ಒಂದು ಆಪರೇಷನ್ ಸಿಂಧೂರದ ಒಂದು ಭಾಗವಾಗಿ ಭಾರತ ನಡೆಸ್ತಾ ಇದೆ. ಇದೀಗ ನೀವು ಗಮನಿಸ್ತಾ ಇರ್ಬೋದು, ಈಗಾಗಲೇ ನಮ್ಮ ಭಾರತದ ಎಲ್ಲ ಸರ್ವಪಕ್ಷಗಳ ಒಂದು ನಿಯೋಗ ವಿಶ್ವದ ಹಲವು ದೇಶಗಳಿಗೆ ಹೋಗಿದೆ. ಅಲ್ಲಿ ಹೋಗ್ಬಿಟ್ಟು ಭಾರತದ ನಿಲುವೇನು, ಆಪರೇಷನ್ ಸಿಂಧೂರ ನಾವು ಯಾಕೆ ಮಾಡಿದ್ದು, ಪಹಲ್ಗಾಮ್ ದಾಳಿಯ ಹಂತಕರು ಏನೆಲ್ಲ ಮಾಡಿದ್ರು, ಈ ವೇಳೆ ಭಾರತದ ಪ್ರತಿಕ್ರಿಯೆ ಹೇಗಿತ್ತು, ಭಾರತ ಕೇವಲ ಉಗ್ರ ನೆಲೆಗಳನ್ನು ಮಾತ್ರ ಗುರಿಯಾಗಿಸ್ತು ಅಂತ ಎಲ್ಲ ವಿಚಾರಗಳನ್ನು ವಿಶ್ವ ವೇದಿಕೆಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹೋಗ್ಬಿಟ್ಟು ಶಶಿ ತರೂರ್ ಇರ್ಬೋದು, ಅಸಾದುದ್ದೀನ್ ಓವೈಸಿ ಇರ್ಬೋದು, ಕಾಂಗ್ರೆಸ್ನ ಇತರ ನಾಯಕರು, ಬೇರೆ ಬೇರೆ ಪಕ್ಷಗಳ ನಾಯಕರು ಯಾವ ರೀತಿ ಒಂದು ವಾದ ಮಂಡನೆ ಮಾಡ್ತಿದ್ದಾರೆ, ಅದೇ ರೀತಿ ಈ ಒಂದು ಶಾಂಗ್ರಿಲಾ ಡೈಲಾಗ್ನಲ್ಲೂ ಕೂಡ ಇವಾಗ CDS ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಏನಿದ್ದಾರೆ ಅನಿಲ್ ಚೌಹಾಣ್ ಅವರು ಒಂದು ವಾದ ಮಂಡನೆ ಮಾಡಿದ್ದಾರೆ. ಈ ಒಂದು ಶಾಂಗ್ರಿಲಾ ಡೈಲಾಗ್ ಅನ್ನೋದು ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಭಾರತ ಮಾತ್ರ ಅಲ್ಲ, ಏಷ್ಯಾ ರಾಷ್ಟ್ರಗಳು ಮತ್ತು ಪೆಸಿಫಿಕ್ ವಲಯದ ರಾಷ್ಟ್ರಗಳ ಒಂದು ಪ್ರಮುಖ ದೇಶಗಳು ಈ ಒಂದು ಡೈಲಾಗ್ನಲ್ಲಿ ಭಾಗವಹಿಸುತ್ತವೆ. ಪ್ರತಿ ರಾಷ್ಟ್ರಗಳು ತಮ್ಮ ಒಂದು ಏನೇನು ಭದ್ರತಾ ಸವಾಲುಗಳಿದ್ದಾವೆ ಅದನ್ನು ಈ ಒಂದು ಡೈಲಾಗ್, ಈ ಒಂದು ವೇದಿಕೆಯಲ್ಲಿ ಚರ್ಚೆ ಮಾಡ್ತವೆ. ಈ ಬಾರಿ ಈ ಡೈಲಾಗ್ನಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿರೋದು ಆಪರೇಷನ್ ಸಿಂಧೂರ ಮತ್ತು ಭಾರತ ಮತ್ತು ಪಾಕಿಸ್ತಾನ ನಡುವಣ ಸಂಘರ್ಷ. ಹಾಗಾಗಿ ಎಲ್ಲರ ದೃಷ್ಟಿನೂ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದ ಬಗ್ಗೆ ಎರಡೂ ದೇಶಗಳ ಸೇನೆಯ ಮುಖ್ಯಸ್ಥರುಗಳು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಭಾರಿ ನಿರೀಕ್ಷೆಯಲ್ಲಿದ್ವು. ಆ ನಿರೀಕ್ಷೆಗೆ ತಕ್ಕ ಹಾಗೆ ಒಂದು ಮಾತುಕತೆ ನಡೆದಿದೆ. ಆದರೆ ಪಾಕಿಸ್ತಾನ ಮತ್ತೆ ವಿತಂಡವಾದನೆ ಮಾಡಿದೆ ಅನ್ನೋದು ಈ ಒಂದು ಡೈಲಾಗ್ನ ಸಾರಾಂಶ ಅಂತ ಹೇಳ್ಬೋದು ರಾಮ್. ದಿಲೀಪ್, ಅದು ಅಂದರೆ ಈಗ ನೀವು ಹೇಳೋ ಪ್ರಕಾರ ಅವರು ವಿತಂಡವಾದವನ್ನೇ ಮಾಡಿದ್ದಾರೆ, ಇದು ಇಲ್ಲಿಗೆ ನಿಲ್ಲುವಂಥ ಮಾತು ಅಲ್ಲ. ಜೊತೆಗೆ ಅವರು ಹೇಳ್ತಾರೆ ಭಾಳ ಸ್ಪಷ್ಟವಾಗಿ, ಮಾತುಕತೆಯ ಮುಖೇನ ಬಗೆಹರಿಸಿಕೊಳ್ಳುವಂಥ ಸಮಸ್ಯೆ ಇದು, ಆದರೆ ಭಾರತ ಗಡಿಯತ್ತ ಸೇನೆಯನ್ನು ಹೆಚ್ಚಾಗಿ ನುಗ್ಗಿಸ್ತಾ ಇದೆ ಅಂತ ಹೇಳಿ. ಅಂದರೆ ಭಯ ಪಟ್ಕೊಂಡಿದೆ ಪಾಕಿಸ್ತಾನ ಅನ್ನೋದು ಸಂಶಯನೇ ಇಲ್ಲ. ಖಂಡಿತ ರಾಮ್. ಏನೊಂದು ಉರಿನಲ್ಲಿ ಒಂದು ಅಟ್ಯಾಕ್ ಆಯಿತು, ಅವಾಗ ಭಾರತ ಏನು ಮಾಡ್ತು, ಉರಿ ದಾಳಿ ಬಳಿಕ ಒಂದು ಸೂಕ್ತ ಸಾಕ್ಷ್ಯಾಧಾರಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಭಾರತದ ಸೇನಾ ನೆಲೆಗೆ ಪಾಕಿಸ್ತಾನದ ISI ಅಂತ ಏನಿದೆ, ಪಾಕಿಸ್ತಾನದ ಬೇಹುಗಾರಿಕಾ ಇಲಾಖೆ, ಅವರ ಮುಖ್ಯಸ್ಥರನ್ನೇ ಕರೆಸಿದ್ರು. ಯಾವ ದೇಶನೂ ಆ ರೀತಿ ತನ್ನ ದೇಶ ಸೇನಾ ನೆಲೆಗೆ ಶತ್ರು ರಾಷ್ಟ್ರದ ಒಂದು ಸೇನಾ ಮುಖ್ಯಸ್ಥರನ್ನ ಕರೆಸೋದಿಲ್ಲ. ಹಂಗಿದ್ರು ಕರೆಸಿದ್ರು, ಏನೇನಾಗಿತ್ತು, ಯಾವ್ಯಾವ ಉಗ್ರರು ಈ ಒಂದು ದಾಳಿ ಮಾಡಿದ್ರು ಅಂತ. ಆದರೆ ಪಾಕಿಸ್ತಾನ ಸ್ಪಷ್ಟವಾಗಿ ನಿರಾಕರಿಸ್ತು. ಇದೇ ರೀತಿಯಾದಂಥ ಹಲವು ದಾಳಿಗಳಲ್ಲಿ
ಭಾರತ ಪ್ರತಿ ಸಲಿನೂ ಪಾಕಿಸ್ತಾನದಿಂದನೇ ಆಗಿರೋದು. ಪಾಕಿಸ್ತಾನದಿಂದನೇ ಉಗ್ರರು ಇನ್ಫಿಲ್ಟ್ರೇಟ್ ಆಗಿದ್ರು, ಭಾರತದ ಗಡಿಯೊಳಗೆ ನುಗ್ಗಿ ಬಂದಿದ್ರು, ಪಾಕಿಸ್ತಾನ ಸೇನೆ ನೆರವು ನೀಡಿದೆ, ಪಾಕಿಸ್ತಾನ ಬೇಹುಗಾರಿಕಾ ದಳ ನೆರವು ನೀಡಿದೆ ಅಂತ ಕೇವಲ ಪಾಕಿಸ್ತಾನದ ಜೊತೆ ಮಾತ್ರ ಅಲ್ಲ ವಿಶ್ವ ವೇದಿಕೆಯಲ್ಲೂ ಚರ್ಚೆ ಮಾಡಿದೆ. ಆದರೆ ಇವೆಲ್ಲ ಒಂದು ಭಾರತದ ಪ್ರಯತ್ನಗಳಿಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಶೂನ್ಯ. ಹಾಗಾಗಿ ಭಾರತ ಒಂದು ಕಠಿಣ ನಿಲುವನ್ನು ತಳೆದಿದೆ. ಏನಂದರೆ, ನೀವು ಉಗ್ರವಾದ ಮಾಡಿದ್ರೆ ನಾವು ನುಗ್ಗಿ ಹೊಡಿತೀವಿ, ನಿಮ್ಮ ಉಗ್ರವಾದವನ್ನು ನಾವು ಸಹಿಸ್ಕೊಂಡು ಕೂತ್ಕೊಳ್ಳೋದಿಲ್ಲ. ಯಾವಾಗ ಮುಂಬೈ ದಾಳಿ ಆಯ್ತಲ್ಲ, ಆಗಲೇ ಭಾರತ ಈ ಒಂದು ಕಠಿಣ ನಿಲುವು ತಳಿಬೇಕಾಗಿತ್ತು ಅಂತ ಹೇಳ್ಬಿಟ್ಟು ದೇಶದೊಳಗಡೆ ಆಗ್ರಹ ಕೇಳಿಬಂದಿತ್ತು. ಆದರೆ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಯಾವೆಲ್ಲ ಉಗ್ರ ದಾಳಿಗಳು ನಡೆದಿದೆಯೋ ಪ್ರತಿ ಸಲ, ಅಂದರೆ ಮೊದಲು ನಡೆದ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಆಮೇಲೆ ಆಗಿದ್ದು ಏರ್ ಸ್ಟ್ರೈಕ್ ಇರ್ಬೋದು, ಈಗ ನಡೆದಿರೋ ಆಪರೇಷನ್ ಸಿಂಧೂರ ಇರ್ಬೋದು, ಇವೆಲ್ಲ ದಾಳಿಗಳನ್ನು ಭಾರತ ಈಗಾಗಲೇ ಸಾಕಷ್ಟು ಸಾಕ್ಷಿಗಳನ್ನು ಕೊಟ್ಟು ಪಾಕಿಸ್ತಾನಕ್ಕೆ ಮಾತುಕತೆ ಮಾಡಿ ಯಾವುದು ಫಲಪ್ರದ ಆಗಲ್ಲ ಅಂತ ಗೊತ್ತಾಗಿದ್ದ ನಂತರನೇ ಭಾರತ ಈ ಒಂದು ಆಕ್ಷನ್ ಮಾಡ್ತಿರೋದು. ಮತ್ತು ಈ ಒಂದು ಆಪರೇಷನ್ ಸಿಂಧೂರ ಇನ್ನೂ ಮುಂದುವರಿಯುತ್ತೆ ಅಂತಲೂ ಭಾರತ ಹೇಳ್ತಿರೋದು. ಆದರೆ ಪಾಕಿಸ್ತಾನ ಇನ್ನೂ ಹಳೆ ಡೈಲಾಗಲ್ಲೇ ಫಿಕ್ಸ್ ಆಗಿದೆ. ಪಾಕಿಸ್ತಾನಕ್ಕೆ ಏನಂದರೆ, ಈ ರೀತಿ ಉಗ್ರ ದಾಳಿ ಆದಾಗ, ಇನ್ನೇನೋ ಒಂದಾದಾಗ ನೀವು ನಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಪಾಕಿಸ್ತಾನ ಬಯಸೋದು. ಆದರೆ ಭಾರತ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಜೊತೆ ಮಾತುಕತೆ ಇಲ್ಲ ಅಂತ ಹೇಳಿದೆ. ಮಾತುಕತೆ ಆಗುತ್ತೆ. ಯಾವ ವಿಚಾರಕ್ಕೆ ಅಂದರೆ, ಅದು ಕೇವಲ POKನ ಮರುವಶ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಂತೇಳ್ಬಿಟ್ಟು ಭಾರತ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಈ ಒಂದು ಶಾಂಗ್ರಿಲಾ ಡೈಲಾಗಲ್ಲಿ ಏನು ಮಿರ್ಜಾ ಪಾಕಿಸ್ತಾನ ಪರವಾಗಿ ಸೇನಾ ಮುಖ್ಯಸ್ಥರು ಒಂದು ಮಾತು ಹೇಳಿದ್ದಾರೆ, ಅದಕ್ಕೆ ಭಾರತ ಯಾವತ್ತೂ ಸೊಪ್ಪಾಕೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ರಾಮ್, ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.